ಹೇಮಾವತಿ ವಿಚಾರವಾಗಿ ಸಾಕಷ್ಟು ಹೋರಾಟ ಆಗಿತ್ತು. ಈಗ 4ನೇ ತಾರೀಕು ಸಭೆ ಕರೆದಿರುವಂಥದ್ದು DCM ನೇತೃತ್ವದಲ್ಲಿ. ನಮ್ಮ ಜೊತೆ ಕೃಷ್ಣಪ್ಪ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸಭೆಗೆ ಹೋಗ್ತಾರಾ ಇಲ್ವಾ ಸರ್? ಸಭೆಗೆ ಹೋಗ್ತೀರಾ ಸರ್? ಈಗ ಸರ್ಕಾರ DCM ಈಸ್ ಆಲ್ಸೋ ಗೌರ್ಮೆಂಟ್, ಸರ್ಕಾರದ ಪರವಾಗಿ ಆ್ಯಂಡ್ ಕನ್ಸರ್ನ್ ಮಿನಿಸ್ಟರ್ ಆಲ್ಸೋ ಅವರಲ್ವಾ, ಇರಿಗೇಷನ್ ಮಿನಿಸ್ಟರ್ ಅವರೇ ಅಲ್ವಾ, ಅವರೇ ನಮಗೆ ರಿಲೀಫ್ ಕೊಡಬೇಕು. ಅವ್ರಿಗೆ ಮೀಟಿಂಗ್ ಕರೆದಾಗ ನಾವು ಹೋಗ್ಬೇಕಾದ್ರು ನಮ್ಮ ಜವಾಬ್ದಾರಿ ಅಲ್ವೇ. ವಿ ಕ್ಯಾನ್ ಗೋ ಆನ್ ಅಡಮೆಂಟ್ಸ್. ಮತ್ತು ಎಲ್ಲಿಗೆ ಹೋಗ್ಬೇಕು ನಾವೀಗ? ವೇರ್ ವಿಲ್ ಗೆಟ್ ರಿಲೀಫ್? ಅಲ್ಟಿಮೇಟ್ಲಿ ಅಲ್ಲಿಗೆ ಹೋಗ್ಬೇಕಲ್ವ. ಅವ್ರನ್ನ ಕರೆದಿದ್ದಾರೆ, ನಾವು ಹೋಗಿ ಮಾತಾಡ್ತೀವಿ. ನಮಗೆ ಸರಿ ಅನ್ಸಿದ್ರೆ ಒಪ್ಪೋದು, ಇಲ್ಲಾಂದ್ರೆ ಪ್ರೊಟೆಸ್ಟ್ ಮಾಡಿ ಈಚೆ ಬರ್ತೀವಿ ಅಷ್ಟೇ. ಕೆಲವು ಹೋರಾಟಗಾರ ಹೇಳ್ತಿದ್ರು ನಮಗೆ DCM ಮೇಲೆ ನಂಬಿಕೆ ಇಲ್ಲ, ನಮ್ಗೆ CM ನೇತೃತ್ವದಲ್ಲಿ ಸಭೆ ಆಗಬೇಕು ಅಂತ. ಅದು ದಟ್ ಈಸ್ ಸೆಕೆಂಡ್ರಿ ಇಶ್ಯೂ. ಫಸ್ಟು ಡಿಸ್ಕಷನ್ ಮಾಡಬೇಕು. ಅದು ಸರಿ ಹೋಗಿಲ್ಲ ಅಂದರೆ ವಿಲ್ ಅಪೀಲ್ ಟು ದಿ CMಗೆ ಆ ಗಡಿಸ್ತಾನೆ ಇದ್ದರೆ ಇಷ್ಟೇ ಹಾಕ್ರಿ ಆಗಿರೋದು. 20,000 25,000 ಹೋರಾಟ ಮಾಡಿದ್ರೆ ಆದೇಶ ಕೊಡೋರು ಇಮ್ಮಿಡಿಯೇಟ್ ಸ್ಟಾಪ್ ಮಾಡಿದ್ದ. ಆ ಗಡಿಸ್ತಾನೆ ಅವರಲ್ಲಿ ಇಲ್ವಲ್ಲ. ಹಾಗಾಗಿ ನಾವು ಇಲ್ಲಿ ಹೋಗ್ಬೇಕಲ್ಲ, ಹೋಗಿ ನಾವು ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ, ಸಜೆಷನ್ ಕೊಡ್ತೀವಿ. ಸರಿ ಹೋಗಿಲ್ಲ ಅಂದರೆ ಪ್ರೊಟೆಸ್ಟ್ ಮಾಡಿ ಈಚೆ ಬರ್ತೀವಿ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆ ವಿಚಾರ, CM ಬದಲಾವಣೆ ಆಗ್ತಾರೆ. ಈಗ ರಾಜಣ್ಣ ಅವರು ಹೇಳ್ತಾರೆ ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ. ಏನಾರು ಕ್ರಾಂತಿ ಏನಾರು ಆಗುತ್ತೆ ಸರ್ ನಿಮ್ಮ ಪ್ರಕಾರ? ಏನು ಕ್ರಾಂತಿ? ಮಳೆಗಿಡ ಊದಾಗಬೇಕಪ್ಪ. ಸದ್ಯಕ್ಕೆ ಏನು ಆಗಿ ಕಾಣೋಣ, ನೋಡೋಣ. ಅದು ಅವ್ರ ಪಾರ್ಟಿ ವಿಷಯ. ಸಾಲಕ್ಕೆ ಈಸ್ ಅ ಪವರ್ಫುಲ್ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾರೆ, ಯಾರೋ ಮಿನಿಸ್ಟರ್ ರಾಜಣ್ಣ. ಅವ್ರು ಹೇಳೋದ್ರಲ್ಲಿ ಏನೋ ಅರ್ಥ ಇರಬೇಕು ಒಳಗಡೆ ಅಂತ ನನಗೆ ಗೊತ್ತಿಲ್ಲ. ಆದರೂ ಆಗ್ಬೋದು, ಸಂತೋಷ. ಈ ಸರ್ಕಾರ ಹೋದ್ರೆ ಖುಷಿ ಪಡೋದು ನಾವೇ ಅಲ್ವಾ, ಎಲ್ಲ ಈ ರಾಜ್ಯ ಜನ ಖುಷಿ ಪಡ್ತಾರೆ. ಸರ್, ಎಲ್ಲ ಒಂದು ಕಡೆ ರಾಜ್ಯಾಧ್ಯಕ್ಷ ಬದಲಾಗ್ತಾರೆ ಅನ್ನೋಂಥದ್ದು ನಮ್ಮ ಈಗ ಸದ್ಯಕ್ಕೆ ಆ ಚಿಂತನೆ ಇಲ್ಲ. ಕುಮಾರಸ್ವಾಮಿ ಅವರು ಇದ್ದಾರೆ, ಕುಮಾರಸ್ವಾಮಿ ಅವ್ರು ಮುಂದುವರ್ಕೊಂಡು ಹೋಗ್ತಾರೆ. ಆ ಸಮಯ ಬಂದಾಗ ನಾವು ಮಾಡ್ಕೊತೀವಿ ಯಾರು ಬೇಕು ಅಂತ. ಅದ್ರೊಳಗೆ ಏನಿದೆ. ಆ್ಯಂಡ್ ನಿಖಿಲ್ ಕುಮಾರ್ ರಾಜ್ಯಾಧ್ಯಕ್ಷ ಆಗಬೇಕು, ಅದು ಅಧಿಕಾರಕ್ಕೆ ಬರಬೇಕು ಅಂತಿಲ್ಲ. ಅವ್ರ ತಾತ ಕಟ್ಟಿದಂಥ ರೊಟ್ಟಿ ತಿಂದು ಕಟ್ಟಿದ್ದ ಪಾರ್ಟಿನ ಡೆವಲಪ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಹೋರಾಡ್ತಿದ್ದಾರೆ ಹೊರತು ಅವ್ರಿಗೆ ಅಧಿಕಾರಕ್ಕೆ ಬರಬೇಕು ಅಂತ ಆಸೆ ಇಲ್ಲ. ಇಲ್ಲೊಂದು ಕಡೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ, ಅವ್ರ ಸರ್ಕಾರದ ಮೇಲೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ, ಪತ್ರ ಬರೀತಾ ಇದ್ದಾರೆ. ಅದ್ರ ಬಗ್ಗೆ ಹೇಳಿದ್ದಾರೆ ಸರ್. ಈ ಸರ್ಕಾರ ಆಡಳಿತ ಕೆಟ್ಟ ಕೆರ ಹಿಡಿದೋಗಿದ್ರಿ. ನನ್ನ ಭಾಷೆಯಲ್ಲಿ ಹೇಳಿದವ್ರೆ, ಕೆಟ್ಟ ಕೆರ ಹಿಡಿದೋಗಿದೆ. ಏನು ಮಾಡ್ಬೇಕು ಅವರು? ಈಗ 67 ಜನ ಶಾಸಕರು ಕಾಂಗ್ರೆಸ್ನಲ್ಲಿ 5,000 ಒಳಗಡೆ ಗೆದ್ದವ್ರೆ. ಇದೆಂಥದ್ದು ಗ್ಯಾರಂಟಿ ಕೊಟ್ಕೊಂಡು 67 ಹೋಯ್ತವಲ್ಲ, ಇರ್ತವ. ಮತ್ತು ಅವ್ರಿಗೂ ಭಯ, ನಾವು ರಿನ್ಯೂವಲ್ ಆಗಲ್ಲ. ಈಗ ಒಳ್ಳಿಗೆ ಹೋಗಿ ಓಟ್ ಕೇಳ್ಬೇಕಾದ್ರೆ ಏನಂತ ಕೇಳ್ಬೇಕಪ್ಪ ನಾವು? ಏನು ಕಟ್ಟೆ ಹಾಕಿದೀವೋ ಅಂತ ಬೈತಾರೆ. ಅದು ಯಂಗ್ಸ್ರು, ಗಂಡಸ್ರಲ್ಲ. ಗೊತ್ತಾ? ಕಂಟ್ರಲ್ಲಿ ಕೊಡ ಇಟ್ಕೊಂಡು ನೀರು ಹೋಗ್ತಾರಲ್ಲ, ಅಲ್ಲಿ ಏನು ಕಟ್ಟೆ ಹಾಕಿದ್ಯಪ್ಪ, ಓಟ್ ಕೇಳಕ್ಕೆ ಬಂದ್ಯಾ ಅಂತಾರೆ. ಏನು ಆನ್ಸರ್ ಮಾಡಬೇಕು? ಆ ಪ್ರೀತಿ ಆ ಪಕ್ಷದ ಶಾಸಕರಲ್ಲಿ ಉಳಿದಿದೆ. ಹಂಗಾಗಿ ಪಾಪ ಅವರೆಲ್ಲರೂ ದಂಗೆ ಹೇಳೋ ಕಾಲ ಹತ್ರ ಆಗ್ತದೆ. ಬಹುಶಃ ಸೆಪ್ಟೆಂಬರ್ಗೆ ದಂಗೆ ಹೇಳೋದ್ರಲ್ಲಿ ಯಾವ ಅಭ್ಯರ್ಥಿ ಹೇಳ್ತಾರೆ, ಆಗುತ್ತೆ. ಇಷ್ಟು MT ಕೃಷ್ಣಪ್ಪ ಅವರ ಮಾತು. ಕ್ಯಾಮ್ರಾಮನ್ ಪುನೀತ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.